40 ವರ್ಷ ವಯಸ್ಸಾಗಿದೆ. ಈ ಏಜ್ನಲ್ಲೂ ಆ ಬೀರೂರ್ ಪೈಲ್ವಾನು ಹೊನ್ನಪ್ಪ ಈ ವಯಸ್ಸಿನಲ್ಲೂ ಆಡ್ಬೇಕು ಅನ್ನೋದು ಆಸಕ್ತಿ ಎಷ್ಟಿದೆ ನೋಡ್ರಿ. ಇವತ್ತಿನ ಯುವಕರಿಗೆ ಆಗ್ಲಿ ಎಲ್ಲರಿಗೂ ಈಗ ಅದನ್ನ ಮರ್ತು ಬಿಟ್ಟಿದ್ದಾರೆ. ಆ ಕಲೆ ಭಾರಿ ಗಂಡು ಕಲೆ, ಅದು ಸುಲಭದ್ದಲ್ಲ. ಆದ್ರೂ ಈ ಒಂದು ಆಸಕ್ತಿ ಇದ್ದು ನಮ್ಮೂರಿಗೆ ಬಂದು ನಮ್ದೊಂದು ಅಖಾಡನ ಒಂದು ಮಿಂಚಿಸ್ಕೊಟ್ಟಾರೆ. ಸ್ನೇಹಿತರೆ ನೋಡಿ, ಅಜ್ಜಂಪುರದಲ್ಲಿ ತಾಯಿ ಕಿರಳಮ್ಮನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷವೂ ಐತಿಹಾಸಿಕ ಪ್ರಸಿದ್ಧ ಜಾತ್ರೆಯಲ್ಲಿ ಒಂದು ಕುಸ್ತಿಯನ್ನ ಏರ್ಪಡಿಸ್ತಾರೆ. ಸ್ನೇಹಿತರೆ ನೋಡಿ, ಇದು ಗಂಡು ಗಲಿಗಳು ಒಂದು ಆಟ ಅಂತಾನೆ ಹೇಳ್ಬೋದು. ಈ ಒಂದು ಆಟವನ್ನ ಉಳಿವಿಗಾಗಿ ಪ್ರತಿ ವರ್ಷವೂ ಈ ಕುಸ್ತಿಯನ್ನ ಆಯೋಜಿಸುತ್ತಾರೆ. ನೋಡಿ, ಈ ವರ್ಷವೂ ಕೂಡ ಕುಸ್ತಿಯನ್ನ ಏರ್ಪಡಿಸಿದ್ದಾರೆ. ಈ ಒಂದು ಕುಸ್ತಿ ಇನ್ನೇನು ಆರಂಭ ಆಗುತ್ತೆ. ಪೈಲ್ವಾನರು ನೋಡಿ ಸ್ನೇಹಿತರೆ, ನೋಡಿ ಇವರೆಲ್ಲ ಅಜ್ಜಂಪುರದ ಕುಸ್ತಿ ಪಟುಗಳು, ಹೆಸರಾಂತ ಪಟುಗಳು ಇವತ್ತು ಇಲ್ಲಿ ಕುಸ್ತಿಯನ್ನ ಆಯೋಜನೆ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಇದು ಪ್ರತಿ ವರ್ಷನೂ ಆಯೋಜನೆ ಮಾಡ್ತಾ ಇರ್ತೀರಾ? ಈಗ ಪ್ರತಿ ವರ್ಷನೂ ನಾವು ಅಜ್ಜಂಪುರದಲ್ಲಿ ಕುಸ್ತಿ ಸ್ಪರ್ಧೆಯನ್ನು ಭಾಗವಹಿಸ್ತಿದ್ದೀವಿ. ಮೇಲಾಗಿ ಈ ಸಲ ಮಾತ್ರ 2 ವರ್ಷದಿಂದವ ಕುಸ್ತಿ ಒಂದ್ ಸ್ವಲ್ಪ ವಿಳಂಬ ಆಗಿತ್ತೆ. ಇನ್ ಮುಂದೆ ಹೆಚ್ಚಿನ ರೀತಿಯಲ್ಲಿ ನಾವು ಕುಸ್ತಿ ಮಾಡಲು ಸಹಕರಿಸ್ತೀವಿ. ಅಜ್ಜಂಪುರ ಜನತೆ ನಮಗೆ ಸಹಕಾರ ಕೊಟ್ರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಕುಸ್ತಿಯನ್ನು ಮಾಡಿಸ್ತೀವಿ. ಪೈಲ್ವಾನ್ ಹೆಸರು ಪರಿಚಯ ಮಾಡ್ಕೊಡ್ತೀರಾ? ಸಂಜು ಕಾರವಾರ. ಸಂಜು ಕಾರವಾರ. ಯಾವ ಊರು? ಕಾರವಾರ. ಸರ್ ನೀವು ಯಾವ ಊರು? ವಿನಯ್, ಶಿವಮೊಗ್ಗ. ಶಿವಮೊಗ್ಗ ವಿನಯ್. ಶಿವಮೊಗ್ಗ. ನೋಡಿ ಸ್ನೇಹಿತರೆ, ಅವರು ಶಿವಮೊಗ್ಗದವರು, ಇವರು ಕಾರವಾರದವರು. ಇವರಿಗೆ ಕುಸ್ತಿಯನ್ನ ಆಯೋಜನೆ ಮಾಡ್ತಾರೆ. ಓಕೆ ಸರ್, ಪ್ರಾರಂಭ ಮಾಡಿ. ನೋಡಿ ಸ್ನೇಹಿತರೆ, ಈ ಕುಸ್ತಿಯಲ್ಲಿ ಯಾರು ವಿಜೇತರಾಗ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಆಡಕ್ ಬಂದಿ ನಿಮ್ ಕಡೆ
ಸ್ನೇಹಿತರೆ ನೋಡಿ, ಕಾರವಾರ ಸಂಜು ವಿಜಯಶಾಲಿ ಆಗಿರ್ತಾರೆ ಈ ಒಂದು ಕುಸ್ತಿಯಲ್ಲಿ. ನಮಸ್ಕಾರ. ಅಜ್ಜಂಪುರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಕುಸ್ತಿನ ಪ್ರಾರಂಭಿಸಿರ್ತಾರೆ. ಬರ್ರಿ ಕರೀಂದರ್ರೆ ಬರ್ರಿ. ನೋಡ್ತಾ ಇದ್ರೆ ನೀವು ಜನಗಳು ತುಂಬಾ ಜನ, ಈಗ ರಾತ್ರಿ 12 ಗಂಟೆ ಆದ್ರೂ ತುಂಬಾ ಜನ ಕುಸ್ತಿಗೆ ಎಷ್ಟು ಜನ ಪ್ರೋತ್ಸಾಹ ಕೊಡ. ದಾವಣಗೆರೆ ಆಗ್ಬೋದು, ಶಿವಮೊಗ್ಗ ಆಗ್ಬೋದು, ಬೀರೂರು ಆಗ್ಬೋದು, ತುಂಬಾ ದೂರದಿಂದ ಎಲ್ಲ ಬಂದಿದ್ದಾರೆ. ತುಂಬಾ ವ್ಯವಸ್ಥಿತವಾಗಿ ಕ್ಲೀನ್ ಆಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಮ್ಮ ಗ್ರಾಮಸ್ಥರು ತುಂಬಾ ವ್ಯವಸ್ಥೆಯಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಪರಮೇಶ್ವರನವರು ಈ ಕುಸ್ತಿನ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಅವರಿಗೆ ಗ್ರಾಮಸ್ಥರಿಂದ ತುಂಬಾ ಸಹಕಾರ ಮಾಡಿರ್ತಾರೆ. ತುಂಬಾ ದೂರದಿಂದ ಎಲ್ಲ ಕುಸ್ತಿಪಟುಗಳೆಲ್ಲ ಬಂದಿದ್ದಾರೆ. ತುಂಬಾ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡ್ಕೊಂಡು ಕ್ಲೀನಾಗಿ ನೀಟಾಗಿ ಈ ಒಂದು ಕುಸ್ತಿನ ತಾಯಿ ಕಿರಳಮ್ಮ ಮತ್ತು ಕೊದರಮ್ಮ ಸೇರಿ ಕ್ಲೀನಾಗಿ ನಡೆಸ್ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ತಮ್ಮ ಗ್ರಾಮಸ್ಥರಿಂದ ಇಷ್ಟಪಡ್ತಿದ್ದೇನೆ. ಈ ನಮ್ಮ ಅಖಾಡಕ್ಕೆ ಮಾಜಿ ಪೈಲ್ವಾನ್ರು ಭಾರಿ ಹಳಬ್ರು. ಅವರ ಯಶಸ್ಸು ಇವತ್ತು ಹೇಳ್ಬಾರ್ದು. ಇವತ್ತಿನ ಯುವಕರೆಲ್ಲ ಮನೆ ಸೇರಿದ್ದಾರೆ. ಆದ್ರೆ ಅವ್ರಿಗೆ ಆಡ್ಬೇಕು ಅನ್ನೋದು ಒಂದು ಆಟ ಇದೆ. ಅವರು 60 ವರ್ಷ ವಯಸ್ಸಾಗಿದೆ. ಈ ಏಜ್ನಲ್ಲೂ ಆ ಬೀರೂರು ಪೈಲ್ವಾನು ಹೊನ್ನಪ್ಪ ಈ ವಯಸ್ಸಲ್ಲೂ ಆಡ್ಬೇಕು ಅನ್ನೋದು ಆಸಕ್ತಿ ಎಷ್ಟಿದೆ ನೋಡ್ರಿ. ಇವತ್ತಿನ ಯುವಕರಿಗೆ ಆಗ್ಲಿ ಎಲ್ಲರಿಗೂ ಈಗ ಅದನ್ನ ಮರ್ತು ಬಿಟ್ಟಿದ್ದಾರೆ. ಆ ಕಲೆ ಭಾರಿ ಗಂಡು ಕಲೆ, ಅದು ಸುಲಭದ್ದಲ್ಲ. ಆದ್ರೂ ಈ ಒಂದು ಆಸಕ್ತಿ ಇದ್ದು ನಮ್ಮೂರಿಗೆ ಬಂದು ನಮ್ದೊಂದು ಅಖಾಡನ ಒಂದು ಮಿಂಚಿಸ್ಕೊಟ್ಟಾರೆ. ಹೊನ್ನಪ್ಪರಿಗೆ ಧನ್ಯವಾದಗಳು, ಬೀರೂರು ಹೊನ್ನಪ್ಪರಿಗೆ.